ರೈಟ್, ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಕಲಾ ವಿಭಾಗದಲ್ಲಿ ಸಂಜನಾ ಫಸ್ಟ್ ರ್ಯಾಂಕ್, 597 ಅಂಕಗಳು, 600 ಪೈಕಿ 597. ಸಂಜನಾ ನನ್ನ ಜೊತೆ ಇವಾಗ ಲೈನಲ್ಲಿದ್ದಾರೆ. ನಮಸ್ಕಾರ ಸಂಜನಾ. ನಮಸ್ಕಾರ ಸರ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಸರ್. 597 ಮಾರ್ಕ್ಸ್ 600 ಪೈಕಿ 3 ಎಲ್ಲಿ ಬಿಟ್ರಿ ಅಂತ ಗೊತ್ತಿಲ್ಲ ಸರ್, ಇನ್ನೂ ನೋಡಿಲ್ಲ ನಾವು. ಇನ್ನೂ ರಿಸಲ್ಟ್ ಸಿಕ್ಕಿಲ್ವಾ ಕಂಪ್ಲೀಟ್ ಸಬ್ಜೆಕ್ಟ್ ವೈಸ್? ಇಲ್ಲ ಸರ್, ಲೆಕ್ಚರ್ ಫೋನ್ ಮಾಡಿದ್ರು, ಹೇಳಿದ್ರು, ಈಗ ಗೊತ್ತಾಯ್ತು. ಓಕೆ, ಈಗ 1:30ಗೆಲ್ಲ ಈಗ ರಿಸಲ್ಟ್ ಅನೌನ್ಸ್ ಆಗುತ್ತೆ, ವೆಬ್ಬಲ್ಲಿ ಗೊತ್ತಾಗುತ್ತೆ. ಹಾ ಸರ್. ಓಕೆ, ಏನು ಲೆಕ್ಕಾಚಾರ ಇತ್ತು ರಿಸಲ್ಟ್ ಬಗ್ಗೆ? ಏನು ಎಕ್ಸ್ಪೆಕ್ಟೇಷನ್ಸ್ ಇತ್ತಮ್ಮ? ಬರ್ತೀನಂತಿತ್ತು ಸರ್, ಬರ್ತೀನಂತ ಕನ್ಫರ್ಮ್ ಇತ್ತು ಸರ್. ಓದಿದ್ವಿ ಸರ್, ಲೆಕ್ಚರ್ ಸಪೋರ್ಟ್ ಕಾಲೇಜಲ್ಲಿ 12 ಪ್ರಿಪರೇಟರಿ ನಡೆಸ್ತಿದ್ರು ಸರ್, ಅವೆಲ್ಲ ಅದರಿಂದ ಬರಂಗ. 597 ಫಸ್ಟ್ ರ್ಯಾಂಕ್ ಇಡೀ ರಾಜ್ಯಕ್ಕೆ ಕಲಾ ವಿಭಾಗದಲ್ಲಿ. ಇದಕ್ಕೇನು, ಯಾರು ಕಾರಣ ಇದಕ್ಕೆ ಅಂತ? ನನಗೆ ತಂದೆ ತಾಯಿ ಗುರುಗಳು ಸರ್. ಹೆಂಗೆ ಪ್ರಿಪೇರ್ ಮಾಡಿದ್ರು ಕಾಲೇಜಲ್ಲಿ ನಿಮ್ಮನ್ನ? 12 ಪ್ರಿಪರೇಟರಿ ನಡೆಸ್ತಿದ್ರು ಸರ್ ನಮಗೆ. 12 ಪ್ರಿಪರೇಟರಿ ಎಕ್ಸಾಮ್? ಹಾ ಸರ್, 12 ಪ್ರಿಪರೇಟರಿ ಬರೀತಿದ್ವಿ ಸರ್ ನಾವು. ರೈಟ್. ಆದ್ರೆ ಎಲ್ಲ ಲೆಕ್ಚರ್ ಸಪೋರ್ಟ್ ಮಾಡ್ತಿದ್ರು ಸರ್, ಏನೇ ಡೌಟ್ ಇದ್ರು ಹೇಳ್ಕೊಡ್ತಿದ್ರು, ತಂದೆ ತಾಯಿ ಪ್ರೋತ್ಸಾಹ ಮಾಡ್ತಿದ್ರು ಸರ್. ಹಾಗಾಗಿ ಒಂದು ದಿನಕ್ಕೆ ಎಷ್ಟು ಗಂಟೆ ಓದ್ತಾ ಇದ್ಯಮ್ಮ? 4 hours ಅಷ್ಟೇ ಸರ್. ಬರೀ 4 ಗಂಟೆ? ಹಾ ಸರ್, ನಾನು ಜಾಸ್ತಿ ಕ್ಲಾಸಸ್ ಕೇಳ್ತಿದ್ದೆ ಸರ್, ಅದರಿಂದ. ಗುಡ್, ಅದಕ್ಕೆ ಆಕ್ಚುಲಿ ಗುಡ್ ಐಡಿಯಾ ಅದು. ಹಾ ಸರ್, ಕ್ಲಾಸಸ್ ಹೆಚ್ಚು ಕೇಳ್ತಿದ್ವಿ, ಓದಿದ್ ಕಡಿಮೆ ಸರ್. ಹಾಗಾಗಿ ತುಂಬ ಜನ ನಾನು ಕಷ್ಟಪಡ್ತೀನಿ, ಇಡೀ ರಾತ್ರಿ ಓದ್ತೀನಿ, 2 ಗಂಟೆ ನಿದ್ದೆ ಮಾಡ್ತೀನಿ ಅಂತ ಅವ್ರಿಗೂ ಒಂದು ಲೆಸನ್ ಆಗಬೇಕು. ಕ್ಲಾಸ್ ರೂಮಲ್ಲಿ ಪಾಠ ಕರೆಕ್ಟಾಗಿ ಕೇಳಬೇಕು. ಹಾ ಸರ್, ಕ್ಲಾಸಸ್ ಅಷ್ಟು ಚೆನ್ನಾಗಿ ಮಾಡ್ತಿದ್ರು ಸರ್, ಅದನ್ನ ಕೇಳ್ತಿದ್ವಿ. ಓಕೆ, ಲೆಕ್ಚರರ್ಸ್ ಎಲ್ಲರೂ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಾ ನಿಮ್ಮ ಮೇಲೆ? ಹಾ ಸರ್, ಎಲ್ಲ ಲೆಕ್ಚರ್ಸ್ ನನ್ನ ಮೇಲೆ ಹೋಪ್ ಇಟ್ಟಿದ್ರು ಸರ್. ಈಗ ನಿಮ್ಮ ಕಾಲೇಜಿಗೆ ಒಂದು ಹೆಮ್ಮೆ. ಹಾ ಸರ್, ಇಂದು ಕಾಲೇಜ್ 10ನೇ ಬಾರಿ ಸರ್. 10ನೇ ಬಾರಿ ಸತತ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಸರ್. ಹೋ, ವೆರಿ ಗುಡ್. ಅಂದರೆ ಬರೀ ಇದ್ರಲ್ಲಿ ಏನೋ ಅಂದರೆ ಆರ್ಟ್ಸಲ್ಲಿ ಮಾತ್ರನಾ ಅಥವಾ ಕಾಮರ್ಸ್ ಆ್ಯಂಡ್ ಸೈನ್ಸು ಇದೆಯಾ? ಇಲ್ಲ ಸರ್, ಆರ್ಟ್ಸ್ ಫಸ್ಟ್. ಆರ್ಟ್ಸ್ನಲ್ಲಿ ಫಸ್ಟ್ ರ್ಯಾಂಕ್ ಸರ್. ಅಂದರೆ ಆರಂಭದಿಂದನೂ ಸೆಕೆಂಡ್ PUC ಶುರುವಿಂದನೂ ಲೆಕ್ಚರರ್ಸ್ಗೂ ಕೂಡ ಒಂದು ಟಾರ್ಗೆಟ್ ಇರುತ್ತೆ, ಆ ಫಸ್ಟ್ ರ್ಯಾಂಕನ್ನು ಬಿಟ್ಕೊಡ್ಬಾರ್ದು ಅಂತ. ಆ ನಿಟ್ಟಿನಲ್ಲಿ ಹೆಂಗೆ ಕಾಲೇಜು ಅಂತ? ಏನು ಸರ್? ಈಗ ನಿಮ್ಮ ಕಾಲೇಜ್ ಸ್ಟಾರ್ಟ್ ಆದಾಗಿಂದ, ಸೆಕೆಂಡ್ PU ಸ್ಟಾರ್ಟ್ ಆದಾಗಿಂದ ನಿಮಗಷ್ಟೇ ಅಲ್ಲ, ಲೆಕ್ಚರರ್ಸ್ಗೂ ಚಾಲೆಂಜ್ ಇರುತ್ತೆ, ಆ ಫಸ್ಟ್ ರ್ಯಾಂಕನ್ನು ಬೇರೆ ಯಾವ ಕಾಲೇಜವ್ರಿಗೂ ಬಿಟ್ಕೊಡ್ಬಾರ್ದು ಅಂತ. ಹಾಂ ಸರ್. ಆ ದೃಷ್ಟಿನಲ್ಲಿ ಹೆಂಗೆ ಲೆಕ್ಚರರ್ಸ್ ಎಲ್ಲ ಯಾವ ಥರ ಪಾಠ ಎಲ್ಲ ಹೆಂಗೆ ಪ್ಲ್ಯಾನ್ ಮಾಡ್ತಾಯಿದ್ರು? ಅಂದ್ರೆ ಅವರು ಎಲ್ಲ ಮೊದಲೇ ಲೆಕ್ಚರ್ಸ್ ಎಲ್ಲ ಪ್ಲಾನ್ ಮಾಡ್ಕೊಂಡು ಕ್ಲಾಸ್ ಮಾಡ್ತಿದ್ರು ಸರ್. ಅವರಿಗೆ ಫಸ್ಟ್ ರ್ಯಾಂಕ್ ಬಿಟ್ಕೊಡ್ಬಾರ್ದು ಅನ್ನೋದು ಒಂದಿತ್ತು ಗೋಲ್ ಇತ್ತು ಸರ್ ಅವರಿಗೆ. ಓಕೆ. ಫಸ್ಟ್ ರ್ಯಾಂಕ್ ನಮ್ಮ ಕಾಲೇಜ್ ಬಿಟ್ಟು ಯಾರಿಗೂ ಬಿಟ್ಕೊಡ್ಬಾರ್ದು ಅನ್ನೋ ಒಂದು ಅವರಿಗೂ ಗುರಿ ಈಗಲೂ ಐತೆ ಸರ್. ಅವರು ಓಕೆ, ಆ ಹೋಪ್ ಇಟ್ಕೊಂಡು ಅವರು ವರ್ಕ್ ಮಾಡ್ತಿದ್ರು ಸರ್. ಲೆಕ್ಚರ್ಸ್ ಹಾರ್ಡ್ ವರ್ಕ್ ಇದ್ವು ಸರ್ ಲೆಕ್ಚರ್ಸಿನು. ಏನು ಡಿಸೆಂಬರ್ನಲ್ಲೇ ಪೋರ್ಷನ್ಸ್ ಎಲ್ಲ ಮುಗಿಸ್ಬಿಟ್ಟಿದ್ರಾ? ಹಾ ಸರ್, ಡಿಸೆಂಬರ್ ಕ್ಲಾಸಸ್ ಎಲ್ಲ ಮುಗ್ದಿದ್ವು. ಡಿಸೆಂಬರ್ ಎಂಡಿಂದಾನೇ ನಮಗೆ ಪ್ರಿಪರೇಟರಿ ಸ್ಟಾರ್ಟ್ ಆಗಿದ್ದು. ಅಲ್ಲ, 12 ಪ್ರಿಪರೇಟರಿ ಎಕ್ಸಾಮ್ ಅಂದರೆ ಹೆಚ್ಚು ಕಡಿಮೆ ಈ ಫೈನಲ್ ಎಕ್ಸಾಮ್ ಬರೋ ತನಕನೂ ನೀವು ಬರಿತಾನೆ ಇದ್ರಿ ಅನ್ಸುತ್ತೆ. ಹಾ ಸರ್, ಕೊನೆಯವರೆಗೂ ಬರಿತಾನೆ ಇದ್ವಿ ಸರ್ ನಾವು. ಈಗ ಒಂದು ಪ್ರಶ್ನೆ, ಇನ್ನೂ PUC ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಕೂಡ ಇದೆ, ಗೊತ್ತಿರಬೇಕು. ಹಾ ಸರ್. ಈಗ ಅದನ್ನು ತಗೋತೀರಾ, ಹೇಗೆ ಬರಿಬೇಕಾ ಅಥವಾ ಬೇಡವಾ, ಏನು ಲೆಕ್ಕ? ಇಲ್ಲ ಸರ್, ಬರೆಯಲ್ಲ. ಇಲ್ಲ ಸರ್. ಅಲ್ಲ, ಫಸ್ಟ್ ರ್ಯಾಂಕ್ ಬಂದಮೇಲೆ ಮತ್ತೆ ಯಾಕೆ ಚಾನ್ಸ್ ತಗೋಬೇಕಲ್ವಾ? ಹಾ ಸರ್, ಇಲ್ಲ ಸರ್, ಬರೆಯಲ್ಲ. ಓಕೆ, ಗುಡ್. ನಿಮ್ಮ ಕಾಲೇಜ್ನವರ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿತ್ತು, ಯಾಕೆಂದರೆ ಅದಕ್ಕೋಸ್ಕರನೇ ನೀವೆಲ್ಲ ಈಗ ರ್ಯಾಂಕ್ ಅನ್ನೋದನ್ನ ಬಿಟ್ಟರೆ ಸಂಜನಾ, ಹಾ ಸರ್, ಆಲ್ಮೋಸ್ಟ್ ಎಲ್ಲರದು ಫಸ್ಟ್ ಕ್ಲಾಸ್ ಮೇಲೆ ಇರುತ್ತಾ ರಿಸಲ್ಟು? ಹೇಗೆ ನಿಮ್ಮ ಕಾಲೇಜಲ್ಲಿ? ಎಲ್ಲ ಟಾಪ್ 10 ಸ್ಟೇಟಿಗೆ ಟಾಪ್ 10 ಅಂತ ಇರುತ್ತಲ್ಲ ಸರ್, ಎಲ್ಲದ್ರೂ ನಮ್ಮ ಹಿಂದೂ ಕಾಲೇಜ್ ಅವರೇ ಇರ್ತಾರೆ ಸರ್. ಟಾಪ್ 10 10 ಪ್ಲೇಸ್ ವರೆಗೂ ಇರ್ತಾರೆ ಸರ್ ಹಿಂದೂ ಕಾಲೇಜ್ ಸ್ಟೂಡೆಂಟ್. ಓಕೆ, ಮೊದಲ ರ್ಯಾಂಕಿಂದ ಹಿಡಿದು 10 ರ್ಯಾಂಕ್ ತನಕ ನಿಮ್ಮ ಕಾಲೇಜ್ ಅವರೇ ಇರ್ತಾರೆ ಅಂತನಾ? ಇರ್ತಾರೆ ಸರ್, ನಾನ್ ನೋಡಿರೋವರೆಗೂ ಇದ್ರು ಸರ್. ಅವ್ರ ಶ್ರಮಕ್ಕೆ ಇರ್ತಾರೆ ಸರ್. ಈ ಸರ್ತಿ ಅದು ಕಂಟಿನ್ಯೂ ಆಗಬೇಕು. ಆಗುತ್ತೆ ಸರ್. ಓಕೆ, ನಿಮ್ಮ ಅಪ್ಪ ಅಮ್ಮ ಏನು ಹೇಳಿದ್ರು? ಖುಷಿ ಪಟ್ರು ಸರ್ ಎಲ್ರು. ಹೌದಾ? ಸರ್, ಕಾಲೇಜಿಂದ ಫೋನ್ ಬರ್ತಿದೆ. ಆಯ್ತಮ್ಮ. ಓಕೆ, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಸಂಜನಾ, ಥ್ಯಾಂಕ್ ಯು ವೆರಿ ಮಚ್.
ಈಗ ಒಂದು ಸೆಲೆಬ್ರೇಟ್ ಮಾಡೋ ಟೈಮ್ ಅವ್ರದ್ದು. ಅವ್ರ ಕಾಲೇಜಿಂದೆಲ್ಲ ಕಾಲ್ ಮಾಡ್ತಾರೆ, ಪ್ರಿನ್ಸಿಪಲ್ ಮಾಡ್ತಾರೆ. ಹಾಂ ಸರ್. ಫಸ್ಟ್ ರ್ಯಾಂಕ್ ಅಂತ ಹೇಳಿದ್ದಕ್ಕೆ ನನಗೆ ಬಹಳ ಖುಷಿ ಆಯಿತು. ಆಮೇಲೆ 1 to 10 ಆರ್ಟ್ಸ್ನಲ್ಲಿ ಇವ್ರ ಕಾಲೇಜವರೇ ಇರ್ತಾರಂತೆ. 1 to 10. ಥ್ಯಾಂಕ್ ಯು ಸಂಜನಾ. ಅವರ ಕಾಲೇಜಿಂದ ಕಾಲ್ ಬರ್ತಾ ಇದೆ ಅಂತ ಹೇಳಿದ್ರು. ಬಟ್ ಎನಿಹೌ ಅವ್ರ ಖುಷಿಯನ್ನು ನಮ್ಮ ಜೊತೆ ಹಂಚ್ಕೊಂಡ್ರು. ಇಟ್ಸ್ ಗುಡ್. 1 to 10 ರ್ಯಾಂಕ್ ಆರ್ಟ್ಸ್ನಲ್ಲಿ ಇವ್ರ ಕಾಲೇಜವರೇ ಬರ್ತಾರೆ. ಅದರಲ್ಲಿ ಫಸ್ಟ್ ರ್ಯಾಂಕ್ ಬಂದಿರೋದು ಸಂಜನಾ. 600ಕ್ಕೆ 597 ಮಾರ್ಕ್ಸ್.